ಆರೋಪ ಅಲ್ಲ, ಅದು ಮಾಡಿರೋದು ಸತ್ಯ, ಅದು ಕಳ್ತನ ಮಾಡಿರೋದು ಸತ್ಯ. ಅಷ್ಟು ಮೋದಿ ಬಿಜೆಪಿ ಮೋದಿ ಅಷ್ಟು ದೊಡ್ಡ ಪ್ರಧಾನ ಮಂತ್ರಿ ಎಲ್ಲ ಪ್ರಪಂಚದಲ್ಲಿ ಸುತ್ತಾಡ್ತಾರೆ. ನಾನು ಇಷ್ಟು ದೊಡ್ಡ ಡೆಮೋಕ್ರಸಿ, ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ಹೇಳಿ ಇಲ್ಲಿ ಚೀಟಿಂಗ್ ಮಾಡಿದ್ರೆ ಏನ್ರಿ ಮಾನ ಮರ್ಯಾದೆ ಏನಿಲ್ಲ. ಅವರು ಎಷ್ಟು ನಾನೇ ದೊಡ್ಡವರು, ಅದು ಏನು ರೀತಿ ಇಲ್ಲ, ಎಲ್ಲರಿಗೂ ಗೊತ್ತಾಗ್ದೆ. ಅದೇ ಮೊನ್ನೆ ಅದು ಟ್ರಂಪ್ನು 25% ಇತ್ತು, 50% ಆಗಿದ್ದಾರೆ. ಅವ್ರಿಗೂ ಏನು ಈಗ ಗೊತ್ತಿಲ್ಲ, ಜಸ್ಟ್ ಇದು ಚೀಟಿಂಗ್ ಮಾಡ್ಲಿಕ್ಕೆ ಗೊತ್ತಿದೆ. ಅದಂಗಾಗಿ ಅಧಿಕಾರಲ್ಲಿ ಬಂದಿರೋದು. ಸುಮ್ನೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದು. ಇಂಡಿಯಾನು ಸೇಲ್ ಮಾಡಿಬಿಡ್ತಾರೆ. ಅದು ಎಲ್ಲ ದುಡ್ಡು ಹೋಗ್ತಾ ಇರೋದು ಅದಾನಿಗೆ, ಅಂಬಾನಿಗೆ. ಅದು ಏನೇನು ಅವ್ರು ಮಾಡಿಬಿಟ್ಟು ಇಲ್ಲಿ ರೀ, ಇದು ಡೆಮೋಕ್ರಸಿ ರೀ, ಇದು ಎಲ್ಲರೂ ಹಕ್ಕ್ರಿ. ಅದು ಕರೆಕ್ಟಾಗಿ ಓಟ್ ಹಾಕ್ಬೇಕು. ಅವ್ರ ಇದು ರೂಲ್ ಅದು ಇರೋದಲ್ಲ. ಇವರು ರೂಲ್ ಇಲ್ಲ, ಏನಿಲ್ಲ, ಕಳ್ತನ ಮಾಡಿದ್ರೆ ಏನ್ ಡೆಮೋಕ್ರಸಿನ ದೊಡ್ಡ ಮನುಷ್ಯನ ಏನು ಇವರು? ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ಲಿಲ್ಲ, ಚಾನ್ಸ್ ಸಿಕ್ಲಿಲ್ಲ ಇದು ಮಾಡ್ಲಿಕ್ಕೆ. ಅದು ಎಲ್ಲೆಲ್ಲಿ ಮಾಡ್ಲಿಕ್ಕೆ ಆಗತ್ತೆ, ಎಲ್ಲೆಲ್ಲಿ ಸೆಟ್ಟಿಂಗ್ ಇದೆ ಎಲೆಕ್ಷನ್ ಕಮಿಷನ್ದು ಅಲ್ಲ ಆಗತ್ತೆ. ಅಲ್ಲಿ ಸ್ವಲ್ಪ ಯಾರಾದ್ರೂ ಸ್ವಲ್ಪ ಹುಷಾರ, ಅವರೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಕಮಿಷನ್ ಅವರು ನಿಯತವಾಗಿ ಒಂದು ನ್ಯೂಟ್ರಲ್ ಆಗಿ ಇರಬೇಕು. ಅವರು ಏನು ಅವರು ಇವ್ರ ಜೊತೆ ಸೇರಿಸ್ಬಿಟ್ಟು ಹಂಗ್ ಮಾಡೋದು ಕೆಲಸ ರೀ. ನಿಮ್ಮ ನಾವು ಓಟ್ ಹಾಕ್ಬಾರ್ದಾ? ನಿಮ್ಮ ಹೆಸರು 4 ಬಾರಿ ಇದೆ ಓಟ್ ಅಲ್ಲಿ. ನಿನ್ನೆ ತೋರಿಸಿದಾರಲ್ಲ ರಾಹುಲ್ ಗಾಂಧಿ ಸರ್ ಅವರು. AB ಫಾದರ್ ನೇಮ್ AGFID ಸಮಥಿಂಗ್, ಹೌಸ್ ನಂಬರ್ 0 1144 ಓಟ್ ಅವ್ರದ್ದು ಒಂದೇ ಅಡ್ರೆಸ್ ಅಲ್ಲಿ ಎಷ್ಟೋ ಬಲ್ಕ್ ಆಗಿ ಓಟ್ ಇದೆ. ಅದಿಲ್ಲ ಹೆಂಗ್ರಿ ಸಾಧ್ಯ ಅದು ಮಾಡ್ಲಿಕ್ಕೆ? ಇಷ್ಟು ದೊಡ್ಡ ಮಾಡಿಬಿಟ್ಟು ಇವರೇ ಮಾಡ್ತಾ ಇರೋದು. ಇವ್ರು ಗೆಲ್ಲಬೇಕು, ಇವರು ಚೀಟಿಂಗ್ ಮಾಡಿ ಗೆಲ್ಬೇಕು. ಇಲ್ಲ ಕರೆಕ್ಟ್ ಆಗಿ ಮುಂಚೆನೂ ಬಿಜೆಪಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ಅವರು ದೊಡ್ಡ ವ್ಯಕ್ತಿ. ಅವರು ಕರೆಕ್ಟ್ ಆಗಿ ಹೆಂಗ್ ಎಲೆಕ್ಷನ್ ನಡಿಬೇಕು, ಹೆಂಗ್ ಮಾಡಬೇಕು ಹಂಗ್ ಮಾಡಿದ್ದಾರೆ. ಸುಷ್ಮಾ ಸ್ವರಾಜ್ ಇತ್ತು, ಸುಮಾರಿತ್ತು. ನಾವು ಬಿಡಲ್ಲ, ರಾಹುಲ್ ಗಾಂಧಿ ಸಾಹೇಬ್ರು ಬಿಡಲ್ಲ. ಈ ತರ ಓಟ್ ಆಗಕ್ ಸಾಧ್ಯನಾ? ನಿಮ್ಗೆ ಕೇಳ್ತಿದ್ದೀನಿ. ನೀವು ನಿಮ್ಮ ಓಟು ಯಾರ್ಯಾರು ಆಗ್ಬಿಟ್ರೆ, ಇವರು ಹಿಂಗೆ ಬಾಡ್ರೆ ಹಿಂಗೆ ನಡೆಯೋದು ಸಾಧ್ಯನಾ ಡೆಮೋಕ್ರಸಿ? ಆಗಲ್ಲ. ಹಿಂಗೆ ನಾವು ಸುಮ್ನೆ ನೋಡ್ಕೊಂಡು ಹಿಂಗೆ ಇಗ್ಬಿಟ್ರೆ ಎಲ್ಲ ಮುನ್ನಾಮ ಭಾರತ ಎಲ್ಲ ಸೇಲ್ ಮಾಡಿಬಿಟ್ಟು ಓಡೋಗ್ಬಿಡ್ತಾರೆ ಇವರು ಎಲ್ಲ.